ಹಾಯ್ ಎಲ್ರಿಗೂ ನಮಸ್ಕಾರ. ನಾನ್ ಗೋಪಿ ಕುಮಾರಿ ಕ್ರಿಶ್ಚಿಯನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಚೂಡಿದಾರ ಟಾಪ್ ನ ಬೋಟ್ ನೆಕ್, ಆಮೇಲೆ ಬ್ಯಾಕ್ ಅಲ್ಲಿ ಬಂದ್ಬಿಟ್ಟು ಬೋಟ್ ನೆಕ್ ಬಂದು ಕೆಳಗಡೆ ಒಂದು ರೌಂಡ್ ಆಗಿ ಸರ್ಕಲ್ ಆಗಿ ಶೇಪ್ ಬಂದು ಬ್ಯಾಕ್ ಜಿಪ್ ಬರುವಂತ ಟಾಪ್ ನ ಯಾವ ತರ ಕಟ್ ಮಾಡಬೇಕು, ಆಮೇಲೆ ಹಾರ್ಮೋಲ್ ಕರೆಕ್ಟ್ ಆಗಿರ್ಬೇಕು, ಬ್ಯಾಕ್ ಅಲ್ಲಿ ನೆಕ್ ಲೂಸ್ ಬರೋದು, ಈ ತರ ಕೆಲವೊಂದು ಸುಮಾರು ಪ್ರಾಬ್ಲಮ್ಸ್ ಬರುತ್ತೆ ಬೋಟ್ ನೆಕ್ ಅಲ್ಲಿ, ಇಲ್ಲೆಲ್ಲ ಎತ್ಕೊಳ್ಳೋದು ಅವೆಲ್ಲ ಬರ್ದಿರ ಯಾವ ತರ ಮೆಜರ್ಮೆಂಟ್ ತಗೋಬೇಕು, ಯಾವ ತರ ಕಟ್ ಮಾಡಬೇಕು, ಎಷ್ಟಕ್ಕೆ ಎಷ್ಟು ಇಟ್ಕೋಬೇಕು ಅನ್ನೋದನ್ನೆಲ್ಲ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಮೆಜರ್ಮೆಂಟ್ ನ ಬರ್ಕೊಂಡು ಅದಕ್ಕೆ ಎಷ್ಟು ಆಡ್ ಮಾಡಬೇಕು ಅನ್ನೋದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ನಾನು ಟಾಪ್ ನ ಕಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬಂದಿರುತ್ತೆ. ಆ ಬಂದಿರೋ ವಿಡಿಯೋನ ನೀವು ನೋಡ್ಬೇಕಾದ್ರೆ ನಿಮ್ಗೆ ಏನೇ ಡೌಟ್ ಬಂತು ಅಂದ್ರು, ಎಲ್ಲೇ ಡೌಟ್ ಬಂತು ಅಂದ್ರು ಅದನ್ನ ಸ್ಟಾಪ್ ಮಾಡಿ ಸ್ಕ್ರೀನ್ ಶಾಟ್ ತಗೊಂಡು ರೌಂಡ್ ಮಾರ್ಕ್ ಮಾಡಿ ನನಗೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಕಳ್ಸಿಕೊಟ್ರೆ ನಾನು ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ಫುಲ್ ಆಗಿ ಆದ್ರೆ ಏನಕ್ಕೆ ಮಾರ್ಕ್ ಹಾಕಿದೀನಿ, ಏನಕ್ಕೆ ಅಷ್ಟು ಎಷ್ಟು ತಗೊಂಡಿದ್ದೀನಿ ಅನ್ನೋದನ್ನ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲ ನಿಮ್ ಖುಷಿ ಚೆನ್ನಾಗಿದೆ, ವಿಡಿಯೋ ಎಲ್ಲ ಲೈಕ್ ಆಯ್ತು, ಚೆನ್ನಾಗಿದೆ ಸರ್ ಅಂದ್ರೆ ನನಗೆ ನೀವು ಮಾಡ್ಬೇಕಾಗೋದೇನಿಲ್ಲ, ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಖುಷಿಯಿಂದ ನಿಮ್ಗೆ ಇನ್ನಷ್ಟು ವಿಡಿಯೋಗಳು, ಇನ್ನಷ್ಟು ನಿಮ್ಗೆ ಏನೇ ಡೌಟ್ ಬಂತು, ಇಲ್ಲ ನೆಕ್ಸ್ಟ್ ನೀವೇನೇ ಕಲಿಬೇಕು ಅಂತಂದ್ರು ಅದನ್ನ ನಾನು ಕಾಮೆಂಟ್ ಮಾಡಿ, ಇಲ್ಲ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ವಾಟ್ಸಪ್ ಅಲ್ಲಾಗ್ಲಿ ಫೋನ್ ಮುಖಾಂತರ ಆಗ್ಲಿ ಹೆಂಗೋ ತಿಳಿಸಿದ್ರೆ ಖಂಡಿತವಾಗ್ಲೂ ಹೆಲ್ಪ್ ಆಗಿ ನಾನು ನೆಕ್ಸ್ಟ್ ವಿಡಿಯೋ ಅದನ್ನ ಖುಷಿಯಿಂದ ಮಾಡ್ತೀನಿ. ಯಾಕಂದ್ರೆ ನನಗೆ ಲೈಕ್ ಮಾಡಿ ಶೇರ್, ನಾನು ಇಷ್ಟು ಜನಕ್ಕೆ ಹೆಲ್ಪ್ ಆಗ್ತದೆ, ಖುಷಿಗೋಸ್ಕರ ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ, ಇನ್ನೂ ಇಂಪ್ರೂವ್ಮೆಂಟ್ ತಗೊಂತೀನಿ, ನಾನು ಕಲ್ತಿರೋದನ್ನ ನಿಮ್ಗೆ ಕಲ್ಸ್ಕೊಡ್ತೀನಿ, ಇಲ್ಲ ಗೊತ್ತಿಲ್ಲದೆ ಇರೋದನ್ನ ನಮ್ಮ ಸೀನಿಯರ್ ಮಾಸ್ಟರ್ ಹತ್ರ ತಿಳ್ಕೊಂಡು ನಿಮ್ಗೆ ಕಲ್ಸ್ಕೊಡಕ್ಕೆ ನಾನ್ ರೆಡಿ ಇದ್ದೀನಿ, ಕಲಿಯಕ್ ನೀವು ರೆಡಿ ಇರ್ಬೇಕಷ್ಟೇ. ಓಕೆನಾ? ಅದೇ ರೀತಿ ನಮ್ ಸಬ್ಸ್ಕ್ರೈಬರ್ ಎಲ್ಲ ಸ್ವಲ್ಪ ಕಾಮೆಂಟ್ ಮಾಡಿದ್ದಾರೆ, ಒಂದ್ ಸ್ವಲ್ಪ ಹೆಡ್ಲೈನ್ಸ್ ನೋಡ್ಕೊಂಡ್ ಬಂದ್ಬಿಡೋಣ. ಯಾಕಂದ್ರೆ ಅವ್ರು ಇಷ್ಟು ಕಷ್ಟಪಟ್ಟು ಕಾಮೆಂಟ್ ಮಾಡಿರ್ತಾರೆ, ಅವ್ರನ್ನ ನಾವು ಖಂಡಿತವಾಗ್ಲೂ ಅವ್ರಿಗೆ ಹೆಲ್ಪ್ ಮಾಡಲೇಬೇಕು. ಅದೇ ರೀತಿ ವಾಟ್ಸಾಪ್ ಅಲ್ಲಿ ಒಬ್ರು 34 ಸೈಜ್ ಒಂದು ಕಟ್ ಮಾಡಬೇಕು ಅಂತ ಸ್ಟಿಚಿಂಗ್ ತೋರಿಸಿ, ಕಟಿಂಗ್ ಸ್ಟಿಚಿಂಗ್ ಎರಡು ತೋರಿಸಿ ಅಂತ ಹೇಳಿದ್ದಾರೆ. ಅವ್ರಿಗೆ ಹೇಳ್ತಾ ಇದ್ದೇನೆ ಸಜೆಷನ್, ನಾನು ಹೆಚ್ಚು ಕಮ್ಮಿ ಒಂದು 100 ವಿಡಿಯೋಸ್ ಮಾಡಿದ್ದೀನಿ, 100 ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ 34, 36 ಅಂತ ಹೇಳ್ಬಿಟ್ಟು ಮೆಜರ್ಮೆಂಟ್ ಮೆನ್ಷನ್ ಮಾಡಿ ಹೆಡ್ಲೈನ್ ಕೊಟ್ಟಿದ್ದೀನಿ. ಆ ವಿಡಿಯೋನ ನೀವು ಫಾಲೋ ಮಾಡಿ, ಹಂಗೂ ಅರ್ಥ ಆಗಿ ಆ ವಿಡಿಯೋ ನೀಟಾಗಿ ಸ್ಕಿಪ್ ಮಾಡದೆ ನೋಡಿ. ಪ್ರತಿಯೊಂದು ವಿಡಿಯೋನು ಅಷ್ಟೇ ನಾನು ಹೇಳೋದು ನಿಮ್ಗೆ, ಸ್ಕಿಪ್ ಮಾಡದೆ ನೋಡಿದ್ರೆ ನಾನು ಪ್ರತಿಯೊಂದು ಮೆಜರ್ಮೆಂಟ್ ಎಷ್ಟು ನೀಟಾಗಿ ಬರ್ದಿರ್ತೀನಿ, ಎಲ್ಲಿ ಮಿಸ್ ಮಾಡ್ಕೊಂಡ್ರೆ ನಿಮ್ಗೆ ಅದನ್ನ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಆ ವಿಡಿಯೋ ಸ್ಕಿಪ್ ಮಾಡದೆ ನೀವು ನೋಡಿ, 34, 36 ಅನ್ನೋದು ಮೆಜರ್ಮೆಂಟ್ ಬರ್ದಿ ಹೆಡ್ಲೈನ್ ಅಂತ ಕೊಟ್ಟಿದ್ದೀನಿ. ಆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಹಂಗೂ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಕಾಮೆಂಟ್ ಮಾಡಿ, ಖಂಡಿತವಾಗ್ಲೂ ಇನ್ನೊಂದ್ಸರಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಕ್ ನಾನು ರೆಡಿ ಇದ್ದೀನಿ, ಕಲಿಯಕ್ಕೆ ನೀವು ರೆಡಿ ಇರ್ಬೇಕಷ್ಟೇ. ಓಕೆನಾ? ನೆಕ್ಸ್ಟ್ ಕಮೆಂಟ್ ಅದೇ 32 ಸೈಜ್ ಹೇಳ್ಕೊಡಿ ಸರ್ ಅಂತ ಹೇಳಿದೆ. ಖಂಡಿತವಾಗ್ಲೂ ನೀವು ಅರ್ಥ ಮಾಡ್ಕೊಳ್ಳಿ. ನೇಮ್ ಏನಿದೆ ಗೊತ್ತಿಲ್ಲ, ಶಾರದಾ ಅಂತ ಐತೆ. ಓಕೆ, ನೆಕ್ಸ್ಟ್ ಸರ್ ಡಬಲ್ ಟೆನ್ಷನ್ ಹಾಕೊಂಡ್ ಮಿಷಿನ್ ಅಂತ ಅವರು ಸ್ವಲ್ಪ ತುಂಬಾ ಲಾಂಗ್ ಇದ್ ಮಾಡಿದ್ದಾರೆ, ನನ್ಗೆ ಸರಿಯಾಗಿ ಅರ್ಥ ಆಗಿಲ್ಲ ಮೇಡಮ್. ಅದು ಹಂಗೇನೆ ನಿಮ್ಗೆ ಅಷ್ಟು ನೀಟಾಗಿ ಬರೆಯಕ್ ಬಂದಿಲ್ಲ ಅಂದ್ರೆ ವಾಟ್ಸಪ್ ಅಲ್ಲಿ ಒಂದು ವಾಯ್ಸ್ ಮೆಸೇಜ್ ಹಾಕ್ಬಿಡಿ, ಅದಕ್ಕೆ ನಾನು ರಿಪ್ಲೈ ಕೊಡ್ತೇನೆ ನಿಮ್ಗೆ. ಓಕೆ, ಸೂಪರ್ ಸ್ಟಿಚ್ ಅದೆಲ್ಲ ಪರವಾಗಿಲ್ಲ, ಹೇಳ್ಕೊಡಿ. ಕಟಿಂಗ್ ಹೇಳ್ಕೊಡಿ ಅಂತ 4 ಅಂತ ಬಂದಿದ್ದಾರೆ, ಬಟ್ ಏನು ಅಂತ ಅದು ಫುಲ್ ಮೀನಿಂಗ್ ನನ್ಗೆ ಗೊತ್ತಾಗ್ತಾ ಇಲ್ಲ. ಅದು ನಿಮ್ಗೆ ಕರೆಕ್ಟ್ ಆಗಿ ಬೇಕು ಅಂದ್ರೆ ಕಾಲ್ ಮಾಡ್ಬಿಡಿ, ಇಲ್ಲ ಅಂದ್ರೆ ವಾಟ್ಸಪ್ ಅಲ್ಲಿ ಕಳ್ಸ್ಕೊಡಿ, ಖಂಡಿತವಾಗ್ಲೂ ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಇದು ಇವತ್ತಿನ ಹೆಡ್ಲೈನ್ಸ್. ನಮ್ಗೆ ಇದೇ ತರ ಪ್ರತಿಯೊಬ್ರು ಯಾರೇ ನಮ್ಗೆ ಕಮೆಂಟ್ ಮಾಡಿದ್ರು ಈ ತರ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಇಲ್ಲ ವಾಟ್ಸಪ್ ಅಲ್ಲಿ ಬರೋರ್ಗೆ ಹಂಗೆ ಅವಾಗಿಂದ ಅವಾಗೆ ರಿಪ್ಲೈ ಕೊಟ್ಬಿಡ್ತಾ ಇದ್ದೀನಿ. ಇಲ್ಲಿ ಮೆಸೇಜ್ ಮಾಡಿರೋರ್ಗೆ ಮಾತ್ರ ನಾನು ಈ ತರ ರಿಪ್ಲೈ ಕೊಡ್ತೇನೆ, ಕಾಲ್ ಮಾಡೋರ್ಗು ಅವ್ರಿಗೂ ರಿಪ್ಲೈ ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಹೆಲ್ಪ್ಫುಲ್ ಆಗಿದ್ದೀನಿ. ಮತ್ತೆ ಇನ್ನೊಂದು ಫೈನಲ್ ಆಗಿ ಇನ್ನೊಂದು ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ಇಷ್ಟೆಲ್ಲ ಮಾಡಿನ ಕೆಲವೊಬ್ಬರಿಗೆ ಡೌಟ್ ಕ್ಲಿಯರೇ ಆಗಲ್ಲ. ಅವ್ರಿಗೆ ಏನ್ ಸಜೆಸ್ಟ್ ಕೊಡ್ತೀನಿ ಅಂದ್ರೆ, ನಿಮ್ಗೆ ಏನಾದ್ರು ಅವಕಾಶ ಇದ್ದು ಫ್ರೀ ಇದ್ದಾಗ ಏನ್ ಮಾಡ್ತೀನಿ ಅಂದ್ರೆ, ವೀಕ್ ಡೇಸ್ ಅಲ್ಲಿ ಖಂಡಿತವಾಗ್ಲೂ ಬೇಡ, ಸಂಡೇ ಯಾವಾಗಾದ್ರೂ ಬನ್ನಿ ನಮ್ ಶಾಪ್ ಹತ್ರನೇ, ನಾವು ಲೈವ್ ಮುಖಾಂತರ ಯಾವ ಮೆಜರ್ಮೆಂಟ್ ಗೆ ಅಂತ ನಮ್ಮ ಹತ್ರ ಆಲ್ರೆಡಿ ಕಸ್ಟಮರ್ಸ್ ಬಟ್ಟೆ ಇರುತ್ತಲ್ಲ, ಯಾವ್ದು ನಿಮ್ ಮೆಜರ್ಮೆಂಟ್ ಬೇಕು ಅಂದ್ರೆ ಆ ಮೆಜರ್ಮೆಂಟ್ ನ ನಿಮ್ ಮುಂದೆನೆ ಮಾರ್ಕ್ ಮಾಡಿ ಯಾವ ತರ ನೀಟ್ ಎಷ್ಟಕ್ಕೆ ಎಷ್ಟು ಇಟ್ಕೊಂತ ಇದೀನಿ ಅಂತ ಹೇಳ್ಬಿಟ್ಟು ಲೈವ್ ಮುಖಾಂತರ ನಿಮ್ ಮುಂದೆನೆ ಮಾರ್ಕ್ ಮಾಡಿ ಕಟ್ ಮಾಡಿ ತೋರಿಸ್ಕೊಡ್ತೀನಿ. ಆ ಡೌಟ್ ನ ಕ್ಲಿಯರ್ ಮಾಡ್ಕೊಂಡು ಹೋಗಿ, ಅದಕ್ಕೆಲ್ಲ ಏನು ಚಾರ್ಜಸ್ ಇರಲ್ಲ. ಖಂಡಿತವಾಗ ನಾನು ಹೆಲ್ಪ್ ಮಾಡ್ಬೇಕು ಅಂತಾನೆ ಇದೀನಿ ಹೊರತು ನಮ್ಮಿಂದ ಯಾರಿಗೂ ತೊಂದರೆ ಆಗ್ಬೋದು ಬೇಡ ಅಂತ ಇಷ್ಟೆಲ್ಲ ಕಷ್ಟಪಟ್ಟು ಹೇಳ್ಕೊಡ್ತೀನಿ. ಫೈನಲ್ ಆಗಿ ಮತ್ತೆ ಏನ್ ಹೇಳ್ತೀನಿ, ನನ್ಗೆ ನೀವು ಮಾಡ್ಬೇಕಾಗದೇನಿಲ್ಲ, ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿದೆ, ಇಷ್ಟು ಜನ ನಾನು ಹೆಲ್ಪ್ ಆಗ್ತೀನಿ ಖುಷಿಗೋಸ್ಕರ
ಇನ್ನೂ ಚೆನ್ನಾಗಿ ಮಾಡ್ತೀನಿ. ಮಾಡ್ಬೇಕು ಅಂತ ಖುಷಿ ಇದ್ರೆ ಅದೊಂದು ಮಾತ್ರ ಮಾಡಿ, ಓಕೆನಾ? ಅದೇ ತರ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ ಫ್ಯಾಮಿಲಿ, ಫ್ರೆಂಡ್ಸ್, ಸರ್ಕಲ್ ಯಾರೇ ಕಲ್ತಿರೋರು, ಸಣ್ಣ ಕಲಿಬೇಕು ಅನ್ಕೊಂಡಿರೋರು ಸ್ವಲ್ಪ ಜನ ಹಂಗೆ ಉಳ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೂ ನಮ್ಮ ವಿಡಿಯೋ ನೋಡಿದ ತಕ್ಷಣ ಇಲ್ಲ ಕಲಿಲೇಬೇಕು ಅನ್ನೋ ಆಸೆ ಬರ್ಬೇಕು, ಅದಕ್ಕೋಸ್ಕರ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಕಲ್ತಿರೋರು ಇನ್ನೂ ಚೆನ್ನಾಗಿ ಕಲಿಬೇಕು ಅಂತ ಆಸೆ ಇರುತ್ತೆ. ಇನ್ನೂ ಕಲ್ತಿರೋರಿಗೆ ಇನ್ನೂ ಚೆನ್ನಾಗಿ ಕಲ್ತಿರೋರು ಕೆಲಸ ಮಾಡಿ ಇನ್ನೂ ಡಿಸೈನ್ ಫ್ರಾಕ್ಸ್ ಎಲ್ಲ ಕಲ್ತ್ಕೊಂಡು ಚೆನ್ನಾಗಿಲ್ಲದೆ ನಮ್ ಖುಷಿ, ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ಎಷ್ಟು ಬೇಕೋ ಅಷ್ಟೇ ಮಾತಾಡೋಣ, ಎಷ್ಟು ಬೇಕೋ ಅಷ್ಟೇ ಕೆಲಸ ಸ್ಟಾರ್ಟ್ ಮಾಡೋಣ, ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಚೂಡಿದಾರ್ ಟಾಪ್ನ ಸ್ಟ್ರೈಟ್ ಪ್ಯಾಂಟ್ ಕಟ್ ಮಾಡೋದು ಮೊನ್ನೆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. ಇದರಲ್ಲಿ ಈ ತರ ಮೆಜರ್ಮೆಂಟ್ ಬರ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ 8 ಚೂಡಿದಾರ್ ಇದೆ ಕಸ್ಟಮರ್ದು, ಅದಕ್ಕೋಸ್ಕರ ಒರಿಜಿನಲ್ ಪೇಪರ್ 2 ಬರ್ಕೊಂಡಿದ್ದೀನಿ. ಬೇರೆ ಇನ್ನು 6 ಚೂಡಿದಾರ್ಗೆ ಈ ತರ ಫಾಲ್ ರೆಟ್ಟಲ್ಲಿ ಸಪ್ರೇಟ್ ಒಂದೊಂದು ಡಿಸೈನ್ ಇರೋದ್ರಿಂದ ಈ ತರ ಪಿನ್ ಮಾಡ್ಕೊಂತೀನಿ. ಇದ್ರದ್ದು ಈ ತರ ಇದೆ. ಫ್ರಂಟ್ ಅಲ್ಲಿ ಬೋಟ್ ನೆಕ್, ಬ್ಯಾಕ್ ಅಲ್ಲಿ ಈ ತರ ಬೋಟ್ ಬಂದು ಕೆಳಗಡೆ ರೌಂಡ್ ಬಂದು ಬ್ಯಾಕ್ ಜಿಪ್ ಬರಬೇಕು, ಈ ತರ ಡಿಸೈನ್. ಇದನ್ನ ಯಾವ ತರ ಕಟ್ ಮಾಡೋದಂತ ತೋರಿಸ್ಕೊಡ್ತಾ ಇದೀನಿ. ಗೋಲ್ಡ್ ಪೈಪಿಂಗ್ ಇದೆ. ಸ್ಲೀವ್ಸ್ಗೆ ನೋಡಿ ಫ್ಲಾಪ್ ಡಿಸೈನ್ ಇದೆ, ಜಿಪ್ ಇದೆ. ಓಕೆ, ಮೆಜರ್ಮೆಂಟ್ ಎಲ್ಲ ಬರ್ದಿಕೊಂಡಿದ್ದೀನಿ. ಫಸ್ಟ್ ಮೊದಲನೇದಾಗಿ ಇಲ್ಲಿ ಒಂದ್ ಲೈನ್ ಹಾಕೊಂಡಿದ್ದೀನಿ ಫುಲ್ ಲೆಂತ್ಗೆ. ಅದಾದ್ಮೇಲೆ ಇಲ್ಲಿ 2 ಲೈನ್ ಹಾಕೊಂಡಿದ್ದೀನಿ. ಇದು ಇಲ್ಲಿ ಯಾಕಂತಂದ್ರೆ ಇಲ್ಲಿ 2 ಲೈನು ಮಾರ್ಜಿನ್ ಬೇಕು, ಅದಕ್ಕೆ. ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ನೋಡಿ, ಇಲ್ಲಿಂದ ಹಾರ್ಮಲ್ ಡೌನ್ ಬೋಟ್ ನೆಕ್ ಇರೋದ್ರಿಂದ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಬೋಟ್ ನೆಕ್ ಆಗಿರೋದ್ರಿಂದ ಇಲ್ಲಿ ಕಂಕಲ್ ಡೌನ್ ಏನ್ ಮಾಡ್ತೀನಿ, ಹಾರ್ಮಲ್ ಎಷ್ಟಿದೆ, ಹಾರ್ಮಲ್ 17.5 ಇದೆ, ಅದಕ್ಕೆ 6.5 ಇಟ್ಕೋತೀನಿ. ಏನೇಳಿ ಕಂಕಲ್ ಡೌನ್ ಹಾರ್ಮಲ್ 6.5 ಇಟ್ಕೋತಾ ಇದೀನಿ. ಏನಕ್ಕೆ ಅಂದ್ರೆ 17.5 ಹಾರ್ಮಲ್ ಇರೋದ್ರಿಂದ. ನೆಕ್ಸ್ಟ್ ಈ ವೇಸ್ಟ್ ಶೇಪ್ ಅಂತೀವಲ್ಲ, ಅದು 14.5 ತಗೊಂಡಿನಿ. ಈ ಸೈಡ್ ಸ್ಲಿಟ್ ಅಂದ್ರೆ ಸ್ಲೈಡ್ ಕಟ್ ಓಪನ್ ಆಗುತ್ತಲ್ಲ, ಅಲ್ಲಿ ಬಂದ್ಬಿಟ್ಟು 20 ಇಂಚ್ ಇದೆ, 20 ಇಂಚ್ಗೆ ಒಂದು ಮಾರ್ಕ್ ಹಾಕೊಂತೀನಿ. ಅದಾದ್ಮೇಲೆ ಇಲ್ಲಿ ಸ್ಟ್ರೈಟ್ ಲೈನ್ ಹಾಕ್ತೀನಿ ಈ ತರ, ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಡಿವೈಡ್ ಮಾಡೋಣ. ಇದು ಬಂದ್ಬಿಟ್ಟು ಆಮೇಲೆ ಬರೀತೀನಿ. ಇಲ್ಲಿ ಸ್ಲಿಟ್ ಓಪನ್ ಆಗುತ್ತಲ್ಲ, ಅಲ್ಲಿ 37 ಇದೆ. ಎಷ್ಟಿದೆ? 37 ಇದೆ. ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ಇಲ್ಲಿ ಪ್ಲಸ್ 2 ಇಂಚು ಆ ಕಡೆ ಬರೀತೀನಿ ರೀ. ಇಲ್ಲಿ ಎಷ್ಟಿದೆ? 37 ಇದೆ. ಇದಕ್ಕೆ ಪ್ಲಸ್ 2 ಇಂಚ್ ಆಡ್ ಮಾಡ್ಕೋಬೇಕು. ಯಾಕಂತಂದ್ರೆ ಇದು ಸೇಮ್ ಎಷ್ಟು ಮೆಜರ್ಮೆಂಟ್ ಅಷ್ಟೇ ಇಟ್ಕೊಂಡ್ಬಿಟ್ರೆ ಬ್ಲೌಸ್ ತರ ಫಿಟ್ಟಿಂಗ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ 2 ಇಂಚ್ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 39 ಆಗುತ್ತೆ. 39 ಆಗುತ್ತೆ. 39 ಆಗ 1/4 ಇಂಚು ಸಿಂಕ್ ಆಗ್ಬಿಡುತ್ತೆ. ನೀವೇನ್ ಮಾಡ್ಬೇಕು? 40 ಇಟ್ಕೊಳ್ಳಿ, ಓಕೆನಾ? ಇಲ್ಲಿ ಆಮೇಲೆ ಇಲ್ಲೇನ್ ಮಾಡ್ಬೇಕು, ಇದಕ್ಕಿಂತ ಜಾಸ್ತಿ ಇರ್ಬೇಕು. ಏನಕ್ಕೆ ಅಂತಂದ್ರೆ ಸೈಡ್ ಅಲ್ಲಿ ಸ್ವಲ್ಪ ಓಪನ್ ಎಲ್ಲ ಕಾಣಿಸ್ತಾ ಇರುತ್ತೆ, ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಸ್ವಲ್ಪ ಜಾಸ್ತಿ ಇಟ್ರೆ ಸೈಡ್ ಅಲ್ಲಿ ನೀಟಾಗಿ ಈ ತರ ಕ್ಲೋಸ್ ಆಗುತ್ತೆ. ಅದಕ್ಕೆ ಇಲ್ಲಿಗಿಂತ ಇಲ್ಲಿ 4 ಇಂಚ್ ಜಾಸ್ತಿ ಬರ್ಬೇಕು. ಅಂದ್ರೆ 2 ಇಂಚ್ ನಾವ್ ಇಲ್ಲಿ ಇಟ್ಕೊಂಡ್ರೆ ಈ ಕಡೆ ಆಮೇಲೆ ಇಲ್ಲಿ ಓಪನ್ ಮಾಡಿದಾಗ ಅದು 4 ಇಂಚ್ ಬರುತ್ತೆ. ಅವಾಗ ಸೈಡ್ ಅಲ್ಲೆಲ್ಲ ನೀಟಾಗಿ ನಡಿಬೇಕಾದ್ರೆ ಎಲ್ಲ ನೀಟಾಗಿ ಕವರ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ 20 ಇಟ್ಟಿದೀವಿ, ಇಲ್ಲಿ 22, 20, 11, 22 ಅಂದ್ರೆ 11, 11 ಕಾಲು 11.5 ಇಟ್ಕೋಬಹುದು. ನಾನೇನ್ ಮಾಡಿದೀನಿ 11.5 ಇಟ್ಕೊಂಡಿದೀನಿ ಇಲ್ಲಿ. ಅದಾದ್ಮೇಲೆ ಹೋಗ್ಬಿಡ್ತು. ಅದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಸೊಂಟದ ಮೆಜರ್ಮೆಂಟ್ ಇಲ್ಲಿ ಎಷ್ಟಿದೆ? 35 ಇದೆ. ಎಷ್ಟಿದೆ? 35 ಇದೆ. ಪ್ಲಸ್ ಇದಕ್ಕೆ 2 ಇಂಚು, ಪ್ಲಸ್ 2 ಇಂಚ್ ಎಷ್ಟು ಹಾಕೊಂಡ್ರೆ ಎಷ್ಟಾಗುತ್ತೆ? ಇದು 37 ಆಗುತ್ತೆ. 37 ಅಂದ್ರೆ ಇಲ್ಲಿ 9 ಕಾಲು ಇಟ್ಕೋಬೇಕು. ಯಾಕಂದ್ರೆ ಅವ್ರವ್ರ ಬಾಡಿ ಶೇಪ್ ಮೇಲೆ ನಾವು ಮೆಜರ್ಮೆಂಟ್ ತಗೊಂತೀವಿ. ಅದಾದ್ಮೇಲೆ ಅಪ್ಪರ್ ಚೆಸ್ಟ್ ಎಷ್ಟಿದೆ? ಇಲ್ಲಿ 37 ಇದೆ. 37 ಪ್ಲಸ್ ಇದಕ್ಕೆ 3 ಇಂಚ್ ಆಡ್ ಮಾಡ್ಕೋಬೇಕು. ಯಾಕಂದ್ರೆ ಚೆಸ್ಟ್ ಪೋರ್ಷನ್ ಅಲ್ಲಿ ನಾವು ಬ್ಲೌಸ್ ತರ ಫಿಟ್ಟಿಂಗ್ ಆಗ್ತಾ ಇಲ್ಲ, ಲೂಸ್ ಫಿಟ್ಟಿಂಗ್ ಬರಬೇಕು. ಅದಕ್ಕೋಸ್ಕರ ನಾರ್ಮಲ್ ಸ್ವಲ್ಪ ಟೈಟ್ ಫಿಟ್ಟಿಂಗ್ ಬೇಕು ಅನ್ನೋರ್ಗೆ ಇಲ್ಲಿ 2 ಹಾಕೊಳ್ಳಿ, ಇಲ್ಲಿ 1 ಹಾಕೊಳ್ಳಿ, ಇಲ್ಲಿ 2 ಹಾಕೊಳ್ಳಿ, ಅವಾಗ ಸರಿ ಹೋಗುತ್ತೆ. ಇವ್ರು ಬಂದ್ಬಿಟ್ಟು ಇವರು ನಾರ್ಮಲ್ ಫಿಟ್ಟಿಂಗ್ ಯಾರೇ ಕೇಳಿದ್ರು ಬ್ಲೌಸ್ ಡ್ರೆಸ್ಗೆ ಇದೇ ತರ ಮೆಜರ್ಮೆಂಟ್ ತಗೋಬೇಕು. ಇಲ್ಲಿ ಎಷ್ಟಾಗಿದೆ? 37 ಪ್ಲಸ್ 3 ಎಷ್ಟಾಯ್ತು? 20 ಆಯ್ತು. ಕರೆಕ್ಟ್ ಆಗಿ 20 ತಗೊಳ್ಳೋಣ. ಇಲ್ಲಿ ಆರ್ಮೋಲ್ಗೆ ಈ ಕಡೆ 2 ಇಂಚ್ ತಗೊಳ್ಳೋಣ. ಇದೇನಿಲ್ಲ, ನಾರ್ಮಲ್ ಆಗಿ ಈ ಶೇಪ್ಗೆ ನಾವು ತಗೊಳ್ಳೋದಷ್ಟೇ.
ಅದಾದ್ಮೇಲೆ ಇಲ್ಲಿ ಫುಲ್ ಕತ್ತು ಅಂತೀವಿ, ಇದನ್ನ ಶೋಲ್ಡರ್ ಅಂತೀವಿ. ಇದನ್ನ ಎಷ್ಟು ತಗೋಬೇಕು, ಅಲ್ಲೆಷ್ಟಿದೆ, ಅಲ್ಲಿ 15 ಇದೆ ಅವ್ರದ್ದು ಫುಲ್ ಶೋಲ್ಡರ್. ಬೋಟ್ ನೆಕ್ಗೆ ಯಾವತ್ತೂ ಆಗ್ಲಿ ಎಷ್ಟಿದೆಯೋ ಅಷ್ಟು ಇಟ್ಬಿಡ್ಬೇಕು ನೋಡಿ. 15 ಇಂಚ್ ಇದೆ, 15 ಇಂಚ್ ಇಕ್ಕಿದ್ದೀನಿ. ಆಮೇಲೆ ಬೋಟ್ ನೆಕ್ಗೆ ಈ ವಿಡ್ತ್ ಎಷ್ಟು ತಗೋಬೇಕು, ಶೋಲ್ಡರ್ ಫುಲ್ 15 ಇದೆ, 15 ತಗೊಂಡ್ಬಿಟ್ಟಿದ್ದೀನಿ. ಎಷ್ಟಿದೆ, 15 ಇದೆ. ಇಲ್ಲಿ ಎಷ್ಟು ನೆಕ್ ವಿಡ್ತು ಅಂದ್ರೆ ಇದಕ್ಕೆ 5 ಇಂಚ್ ತಗೋಬೇಕು ಬೋಟ್ ನೆಕ್ಗೆ, ಯಾಕಂದ್ರೆ ಬ್ರಾಡ್ ಜಾಸ್ತಿ ಬೇಕು. ಇದು ಡೀಪು ಕಮ್ಮಿ ಮಾಡ್ತೀವಿ ಅದಕ್ಕೋಸ್ಕರ. ನೋಡಿ ರೆಡಿ ಶೋಲ್ಡರ್ ಎಷ್ಟು ಬರುತ್ತೆ, 1.25 ಬರುತ್ತೆ. ಬೋಟ್ ನೆಕ್ಗೆ 1.5 1.25 ಅಷ್ಟೇ ಇರಬೇಕು ಶೋಲ್ಡರ್. ಓಕೆನಾ, 5 ಇಂಚ್ ತಗೊಂಡು ಈ ಡೀಪ್ ಎಷ್ಟಪ್ಪ ತಗೋಬೇಕು ಅಂತಂದ್ರೆ ಬರೀ 3.5 ತಗೋಬೇಕಷ್ಟೇ. 3.5 ತಗೊಂಡು 3.5 ಡೌನ್ ತಗೊಂಡು ಈ ತರ ಸ್ಟ್ರೈಟ್ ಲೈನ್ ಹಾಕಿ, ಇಲ್ಲಿ ಈ ಕಡೆ ಸ್ಟ್ರೈಟ್ ಲೈನ್ ಹಾಕಿ ನಾವೇನ್ ಮಾಡ್ತೀವಿ, ಬೋಟ್ ತರ ಹಿಂಗೆ ಶೇಪ್ ತಗೊಂಡ್ಬಿಡ್ತೀವಿ. ಓಕೆನಾ, ಇದೆಷ್ಟಿದೆ, ಇದು 3.5, ಇದು 3.5, ಇದು 15 ಇಂಚ್ ಬರ್ದಿದ್ದೀನಿ. ಈ ಡೀಪ್ ಇದು ತೋರಿಸ್ಕೊಡ್ತೀನಿ. ಇದು ಬಂದ್ಬಿಟ್ಟು 6.5 ತಗೊಂಡಿದ್ದೀನಿ. ಆದ್ರೂ ಬರುತ್ತಾ ಇಲ್ವಾ ಚೆಕ್ ಮಾಡೋಣ. ನಾನು ಏನಕ್ಕೆ ಅಂತ ಕಮ್ಮಿ ತಗೊಳ್ಳೋದಂತಂದ್ರೆ ಮತ್ ಜಾಸ್ತಿ ಆಗೋದ್ರೆ ಕಮ್ಮಿ ಮಾಡಕ್ ಆಗಲ್ಲ. ಅದೇ ಕಮ್ಮಿ ಮಾಡ್ದಿದ್ರೆ ಅವಾಗ ಬೇಕಂದ್ರೆ ನಾವ್ ಇಲ್ಲಿಂದ ಇಲ್ಲಿಗೆ ತಗೋಬಹುದು. ಅದೇ ಈ ಫಸ್ಟ್ ಏರಿ ತಗೊಂಡ್ಬಿಟ್ರೆ ಮತ್ತೆ ಇದು ಇಲ್ಲೆಲ್ಲ ಕಟ್ ಮಾಡ್ಕೊಂಡು ನೆಗೆಟಿವ್ ತುಂಬಾ ರಿಸ್ಕ್ ಆಗ್ಬಿಡುತ್ತೆ, ಮತ್ತೆ ಲೈನಿಂಗ್ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಲೆಂತ್ ಕಮ್ಮಿ ಬಂದು ಇಲ್ಲಿ ನಾವೇನೋ ಕಮ್ಮಿ ಮಾಡ್ಕೊಂಡು ಮತ್ತೆ ಡೌನ್ ಮಾಡ್ಕೊಂಡ್ವಿ ಅಂತಂದ್ರೆ ಇಲ್ಲಿ ಲೆಂತ್ ಕಮ್ಮಿ ಆಗ್ಬಿಡುತ್ತೆ. ಇಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಸ್ವಲ್ಪ ಕಮ್ಮಿ ತಗೊಳ್ಳಿ, ಸಾಕಾಗಿಲ್ಲ ಒಂದ್ ಸ್ವಲ್ಪ ಆಮೇಲೆ ಕಟ್ ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಆಗಲ್ಲ ನಮ್ಗೆ. ಅದಾದ್ಮೇಲೆ ನೆಕ್ಸ್ಟ್ ನೋಡಿ, ಈ ತರ ಬೆಂಡ್ ಸ್ಕೇಲ್ ಇರುತ್ತೆ. ಆ ಬೆಂಡ್ ಸ್ಕೇಲ್ ನ ತಗೊಂಡು ಇದು ಆಚೆ ಕಡೆ ಹೋಗೋ ತರ ಶೇಪ್ ನ ಹಿಂಗ್ ಮಾರ್ಕ್ ಮಾಡ್ಕೋಬೇಕು. ಅದಾದ್ಮೇಲೆ ಹಿಪ್ ಪೋರ್ಷನ್ ಅಲ್ಲಿ ಇಲ್ಲೂ ಅಷ್ಟೇ ಶೇಪ್. ಅದಾದ್ಮೇಲೆ ಪ್ಲೇಯರ್ಗೆ ಇಲ್ಲಿ ಈ ತರ ಒಂದು ಲೈನ್. ಅದಾದ್ಮೇಲೆ ಸೈಡ್ ಅಲ್ಲಿ ನಾವು ಕಟ್ ಹೊಲಿಯಕ್ಕೆ ಸ್ವಲ್ಪ ಮಾರ್ಜಿನ್ ಬೇಕು. ಎಷ್ಟು, 1 ಇಂಚ್ ಅಷ್ಟೇ ಬೇಕು. ಜಾಸ್ತಿ ಇದ್ರೇನು ಅದು ಒಂಥರ ದಪ್ಪ ಕಾಣಿಸುತ್ತೆ, ಅದು ಜಾಸ್ತಿ ಇಟ್ಕೋಬಾರ್ದು. 1 ಇಂಚ್ ಇಟ್ಕೊಂಡ್ರೆ ಸಾಕು ನೋಡಿ. ಅದಾದ್ಮೇಲೆ ಈ ತರ ಶೇಪ್ ತಗೊಳ್ಳಿ. ಅದಾದ್ಮೇಲೆ ಇಲ್ಲಿವರೆಗೂ ಏನೋ ಸ್ಲಿಟ್ ಎಷ್ಟು ಬೇಕು ಅಷ್ಟು ಹೊಲ್ಕೊಂತೀವಿ. ಇಲ್ಲಿಂದ ಇಲ್ಲಿ ಲೂಸ್ ಮಾಡಕ್ಕೆ ನಮ್ಗೆ ಬಟ್ಟೆ ಬೇಕು, ಅದು ಎಷ್ಟು ಬೇಕು ಅಂದ್ರೆ 1.5 ಇಂಚ್ ಅಷ್ಟೇ ತಗೊಳ್ಳಿ. ಜಾಸ್ತಿ ಎಲ್ಲ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ರಿಂಕಲ್ಸ್ ಬರುತ್ತೆ. ಆಮೇಲೆ ಸೈಡ್ ಅಲ್ಲಿ ಏನಪ್ಪ ಬಟ್ಟೆ ಜಾಸ್ತಿ ತರ ಕಾಣಿಸ್ತಾ ಇದೆ, ಇಲ್ಲಿ ಮುದ್ದೆ ತರ ಅಂತ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಹಿಂಗ್ ಶೇಪ್ ಆಗಿ 1.5 ಇಂಚ್ ತಗೋಬೇಕು. ಇವಾಗ ಅರ್ಥ ಆಯ್ತಲ್ಲ ನೋಡಿ. ಲೆಂತ್ ತಗೊಂಡಿದ್ದೀನಿ, ಆಮೇಲೆ ಎಲ್ಲ ಮೆಜರ್ಮೆಂಟ್ ತಗೊಂಡಿದ್ದೀನಿ. ಇದು ಬ್ಲೌಸ್ ಫಿಟ್ಟಿಂಗ್ ಅಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀವಿ, 2-3 ಇಂಚು ಚೆಸ್ಟ್ ಅಲ್ಲಿ ಮೇಲ್ಗಡೆ ಬರುತ್ತಲ್ಲ, ಅದಕ್ಕೋಸ್ಕರ 3 ಇಂಚ್ ಜಾಸ್ತಿ ತಗೊಂತೀವಿ. ಇವಾಗ ಸೊಂಟದ ಹತ್ರ 2 ಇಂಚ್ ಪ್ಲಸ್ ತಗೊಂಡ್ರೆ 37 ಆಗುತ್ತೆ, 37 ಆಗುತ್ತೆ. 37 ಮೆಜರ್ಮೆಂಟ್ ಇಲ್ಲಿ ಹಾಕೊಂಡಿದ್ದೀನಿ. ಇಲ್ಲಿ 37 ಇದೆ ಫ್ರೆಂಡ್ಸ್, 2 ಇಂಚ್ ಹಾಕೊಂಡು 39 ಇಟ್ಕೊಂಡಿದ್ದೀನಿ. ಇಲ್ಲಿ 16 ಇಟ್ಕೊಂಡಿದ್ದೀನಿ. ಮೆಜರ್ಮೆಂಟ್ ಎಲ್ಲ ಇನ್ನೊಂದ್ಸರಿ ಟೇಪ್ ಹಾಕಿ ಚೆಕ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಕಟಿಂಗ್ ಮಾಡೋಣ. ಯಾಕಂತಂದ್ರೆ ಯಾವ್ದೋ ಗ್ಯಾಂದಲ್ಲಿ ಸ್ವಲ್ಪ ಏನಾದ್ರು ಜಾಮ್ ಮಾಡಿದೀವಿ ಅಂದ್ರೆ ಆಮೇಲೆ ಅದಕ್ಕೋಸ್ಕರ ಇಲ್ಲಿ ಬರ್ದಿದ್ದೀನಿ. ಯಾವತ್ತೂ ಅಷ್ಟೇ ನಾವು ಬರ್ದಿಕೊಂಡು ಮಾಡೋದ್ರಿಂದ ಏನಾಗುತ್ತೆ, ಒಂದಲ್ಲ 2 ಸಲ ಚೆಕ್ ಮಾಡ್ಕೊಳ್ಳಿ. ಕಟ್ ಮಾಡಾದ್ಮೇಲೆ ಏನು ಮಾಡಕ್ಕಾಗಲ್ಲ, ವೇಸ್ಟ್ ಆಗುತ್ತೆ ಬಟ್ಟೆ ಅಷ್ಟೇ. ಎಲ್ಲ ಕರೆಕ್ಟ್ ಆಗಿದೆ. ನಾವು ಫೈನಲ್ ಆಗಿ ಯಾರ ಮೇಲೆ ಚೆಕ್ ಮಾಡಬೇಕಷ್ಟೇ. ಇದು ಬಂದಿದೆ ಅಂದ್ರೆ ಕರೆಕ್ಟ್ ಆಗಿದೆ ಅಂತ ಅರ್ಥ ನೋಡಿ. ಸ್ವಲ್ಪ ಕಮ್ಮಿ ಬರ್ಬೋದು, ನೋಡೋಣ. ಕಟ್ ಮಾಡಾದ್ಮೇಲೆ ಚೆಕ್ ಮಾಡ್ಕೊಳ್ಳೋಣ ಒಂದ್ಸರಿ. ಓಕೆನಾ. ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡಿ, ಈ ತರ ವೀಲ್ ಮಾರ್ಕ್ ತಗೊಂಡು ಇದನ್ನ ನೀಟಾಗಿ ಇದ್ರ ಮೇಲೆನೆ ಈ ತರ ಮಾಡಿ. ಏನಕ್ಕೆ ಅಂತಂದ್ರೆ ಕೆಳಗಡೆ ಬಟ್ಟೆಗೂ ಆ ಲೈನ್ ಬಿದ್ದಿರುತ್ತೆ. ಅವರು ನಾವು ಇಷ್ಟು ಕಷ್ಟಪಟ್ಟು ಮಾರ್ಕ್ ಹಾಕಿ ಕಟ್ ಮಾಡಿರೋದು ಟೈಲರ್ಗಳು ಈ ತರ ಸ್ಟ್ರೈಟ್ ಆಗಿ ನಾವು ಹೊಲ್ದ್ಬಿಟ್ಟು ಅಂದ್ರೆ ನಮ್ಗೆ ಪ್ರಯೋಜನ ಇರಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಈ ತರ ವೀಲ್ ಮಾರ್ಕ್ ಹಾಕಿದ್ರೆ ಕೆಳಗಡೆ ಬಟ್ಟೆಯಲ್ಲಿ ಬಿದ್ದಿರುತ್ತೆ ಲೈನು. ಏನ್ ಮಾಡ್ತಾರೆ, ಸೈಡ್ ಅಲ್ಲಿ ಬೇಕಾದ್ರೆ ಕರೆಕ್ಟ್ ಆಗಿ ಇದ್ರ ಮೇಲೆ ಹೊಲ್ಕೊಂಡು ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ನಾವ್ ಏನ್ ಶೇಪ್ ಕೊಟ್ಟಿರ್ತೀವಿ ಅದು ಕರೆಕ್ಟ್ ಆಗಿ ಬರುತ್ತೆ. ಹಾಕೊಂಡಾಗ ಅವ್ರಿಗೂ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ. ಮತ್ತೆ ಇದು ಏನಕ್ಕೆ ಬ್ಯಾಕ್ ಡಾಟ್ ಹಾಕಿಲ್ಲ ಅಂತಂದ್ರೆ ಇಲ್ಲಿ ಜಿಪ್ ಬರುತ್ತೆ. ಜಿಪ್ ಬಂದಿದೆ ಅಂದ್ರೆ ಡಾಟ್ ಹಾಕೋ ಅವಶ್ಯಕತೆ ಇರಲ್ಲ. ಇಲ್ಲ ಡಾಟ್ ಬಂದಿದೆ ಅಂದ್ರೆ ಜಿಪ್ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರ ಇದು ಬೋಟ್ ನೆಕ್ ಮತ್ತೆ ಕ್ಲೋಸ್ ನೆಕ್ ಬರ್ತಾರೆ ಅಂದ್ರೆ ಅವ್ರಿಗೆ ಹಾಕೊಳ್ಳಕ್ ಈಸಿ ಆಗ್ಬೇಕು ಅಂತ ಇಲ್ಲಿ ನಾವು ಜಿಪ್ ನ ಕೊಡ್ತಾ ಇದೀವಿ. ಇವಾಗ ಏನ್ ಮಾಡ್ಬೇಕಂತಂದ್ರೆ ನಾವು ಇದನ್ನ ಕಟ್ ಮಾಡ್ಕೊಂಡು ಸೈಡ್ ಅಲ್ಲಿ ಪ್ರತಿಯೊಂದು ಅದಕ್ಕೆ ಮೆಜರ್ಮೆಂಟ್ ಬರೆದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದೇ ನಿಮ್ಗೆ ಬ್ಲೌಸ್ ಮೆಜರ್ಮೆಂಟ್ ಅಲ್ಲಾದ್ರೆ ನಾವು ಈ 35 35 ಇಡ್ತೀವಿ, ಇಲ್ಲಿ 37 37 ಇಡ್ತೀವಿ ಬ್ಲೌಸ್ಗಳಲ್ಲಿ. ಇದು ಡ್ರೆಸ್ ಅಲ್ಲಿ ಏನ್ ಮಾಡ್ತೀವಿ ನಿಮ್ಗೆ ಗೊತ್ತಲ್ಲ, ಸ್ವಲ್ಪ ಲೂಸ್ ಆಗಿ ಹಾಕೊಂತಾರೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ನಾವು ಸ್ವಲ್ಪ ಲೂಸ್ ಆಗಿ ಕೊಡ್ತೀವಿ. ಓಕೆನಾ. ಅದಾಯ್ತಾ. ಅದಾದ್ಮೇಲೆ ನೋಡಿ ನಾವೇನ್ ಮಾರ್ಕ್ ಮಾಡಿರ್ತೀವಿ ಅದ್ರ ಮೇಲೆ
ಈ ತರ ಕಟ್ ಮಾಡಿಬಿಡಿ. ಅದಾದ್ಮೇಲೆ ಸೈಡಲ್ಲಿ ಅಷ್ಟೇ. ನಾನೇನಕ್ಕೆ ಈ ತರ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಎಲ್ಲರೂ ಕಲೀಲಿ, ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನೀಟಾಗಿ. ನಮ್ ಸಬ್ಸ್ಕ್ರೈಬರ್ ಒಬ್ರು ನಮ್ಗೆ ಮೆಸೇಜ್ ಮಾಡಿ ಹೇಳಿದ್ರು, ಸರ್ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಮಾಡ್ತಾ ಇದ್ದೆ, ಕನ್ನಡದಲ್ಲಿ ಮಾತಾಡಿ ಅಂತ ಇದ್ದೆ. ಅದಕ್ಕೋಸ್ಕರ ಪ್ರತಿಯೊಂದು ಕನ್ನಡ ಇಂಗ್ಲಿಷ್ ಎರಡು ಹೇಳ್ತಾ ಇದ್ದೀನಿ, ನಮ್ಗೆ ಅನುಕೂಲ ಇರ್ಲಿ ಅಂತ. ಎಲ್ಲರಿಗೂ ಯಾವ ತರ ಬೇಕು ಅಂದ್ರೂ ಆ ತರ ನಾನು ಎಕ್ಸ್ಪ್ಲೈನ್ ಮಾಡಕ್ ರೆಡಿ ಇದ್ದೀನಿ. ಕಲಿಯಕ್ ನೀವು ರೆಡಿ ಇರ್ಬೇಕಷ್ಟೇ. ನಾವೆಲ್ಲ ತುಂಬಾ ಕಷ್ಟಪಟ್ಟಿದ್ದೀವಿ. ಒಂದೊಂದ್ ಟೈಮಲ್ಲಿ ಮದುವೆ ನೋಡಕ್ಕೆ ಹುಡುಗಿ ನೋಡಕ್, ಮದುವೆ ಆಗಕ್ಕೆ ಹುಡುಗಿ ನೋಡಕ್ ಹೋದ್ರೆ ಟೈಲರ್ ಅಂದ್ರೆ ಟೈಲರ್ ಹುಡುಗಿ ಕೊಡಕ್ ಹೋಗಲ್ಲ ಅಂತ ಇದ್ರು. ಅಷ್ಟೆಲ್ಲ ಅವಮಾನಗಳಾಗಿ ಕಲ್ತಿರೋದು. ಆದ್ರೆ ಇವಾಗ ವ್ಯಾಲ್ಯೂ ಇದೆ ಬಿಡಿ. ಆದ್ರೆ ಒಂದ್ ಟೈಮಲ್ಲಿ ಆ ತರ ಇತ್ತು. ಅದಕ್ಕೋಸ್ಕರ ನಿಮ್ಗೆ ನನ್ಗಾಗಿರೋ ಕಷ್ಟ ಯಾರಿಗೂ ಆಗ್ಬಾರ್ದು ಅಂತ ನಿಮ್ಗೆ ಇಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ. ನೋಡಿ, ನಾವು ಅನ್ಕೊಂಡಿರೋ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಬಂತು. ಅದಕ್ಕೋಸ್ಕರ ಏನದು ಯಾವತ್ತೂ ಆಗ್ಲೇ ನನ್ಗೇನೋ ಎಕ್ಸ್ಪೀರಿಯನ್ಸ್ ಇದೆ 15 ವರ್ಷ ಮಾಸ್ಟರ್ ಆಗಿ. ಅದಕ್ಕೋಸ್ಕರ ನಾನು ಯಾವ ಸೈಜ್ಗೆ ಎಷ್ಟು ಬರುತ್ತೆ, ಎಷ್ಟು ಡೌನ್ ತಗೋಬೇಕು ಅಂತ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಆದ್ರೆ ನಿಮ್ಗೇನಾದ್ರೂ ಡೌಟ್ ಬಂದಿದೆ ಅಂದ್ರೆ ಅದ್ರ ನಾನು ನಿಮ್ಗೇನಾದ್ರು ಇವಾಗ 6 ಇಕ್ಕಿದ್ರೆ ಹೆಂಗಪ್ಪ ಅಂತ ಅನ್ಸಿದ್ರೆ ನೀವೇನ್ ಮಾಡ್ಬೇಕು, ಮೇಲ್ ಮಾಡ್ಕೊಂಡು ಅದಾದ್ಮೇಲೆ ಡೌನ್ ಮಾಡ್ಕೋಬಹುದು. ನೋ ತೊಂದ್ರೆ ಇಲ್ಲ. ಆದ್ರೆ ಜಾಸ್ತಿ ಮಾಡಿ ಮಾತ್ರ ಕಮ್ಮಿ ಮಾಡ್ಕೊಳ್ಳಿ. ನೋಡಿ 17.5 ಕರೆಕ್ಟ್ ಆಗಿ ಬರ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಇವಾಗ ನೆಕ್ ಕಟ್ ಮಾಡಿ ಮುಗ್ಸೋಣ. ಅದಕ್ಕೆ ನಾನು ಪ್ರತಿಯೊಂದು ನಿಮ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋದು ಏನಕ್ಕೆ ಅಂತಂದ್ರೆ, ನೀಟಾಗಿ ಕಲಿಬೇಕು ಅನ್ನೋದೊಂದೇ ನನ್ನ ಉದ್ದೇಶ. ಇದು 3.5. ಅದಾದ್ಮೇಲೆ ನೋಡಿ ಬೋಟ್ ನೆಕ್ ಶೇಪ್ ಇದು ನೋಡಿ, ಬೋಟ್ ನೆಕ್ ತರ ಬಂದಿದೆ. ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ಇದೆ ಅಂತಲ್ಲ. ಅದಾದ್ಮೇಲೆ ಇದು ಫ್ರಂಟ್ ಶೇಪ್ ತೆಗಿಬೇಕು. ಇದು ಫ್ರಂಟ್ ಶೇಪ್ ಬಂದ್ಬಿಟ್ಟು ನಿಮ್ಗೆ ಈ ತರ ಬರುತ್ತೆ. ಮಾರ್ಕ್ ಜಾಸ್ತಿ ಇದೆ ಅದಕ್ಕೆ ಕಾಣಿಸ್ತಾ ಇಲ್ಲ, ನಾನು ಕಟ್ ಮಾಡಿ ತೋರಿಸ್ತೀನಿ. ಅಷ್ಟೇ ಫ್ರಂಟ್ ಶೇಪು. ಅದಾದ್ಮೇಲೆ ಇದು ಫ್ರಂಟ್ ನ ತೆಗೆದ್ಬಿಡೋಣ. ನೋಡಿ ವೀಲ್ ಮಾರ್ಕ್ ಇಲ್ಲಿ ಬಿದ್ದಿದೆ, ಇದೇ ಶೇಪ್ ಆಗಿ ಬರ್ಬೇಕು ಅಂತ. ಅದು ಫ್ರಂಟ್ ಏನಕ್ಕೆ ತೆಗ್ದಿದೆ ಅಂದ್ರೆ, ಇಲ್ಲಿ ನಮ್ಗೆ ಹುಕ್ಸ್ ಬಂದು ಬ್ಯಾಕ್ ಅಲ್ಲಿ ಶೇಪ್ ಬರುತ್ತೆ. ಅದಕ್ಕೋಸ್ಕರ 3.5 10 ಇಂಚು. ಅದಾದ್ಮೇಲೆ ಇದು ಶೇಪ್ ಬರುತ್ತೆ ರೌಂಡ್ ಆಗಿ. ಅದೇ ಪೇಪರ್ ಅಲ್ಲಿ ತೋರಿಸ್ನಲ್ಲ ನಾನು ಬರ್ಕೊಂಡಿರೋ ಅಂತದ್ದು, ಅದು ಶೇಪ್ ಬರುತ್ತೆ. ಆ ಶೇಪ್ ನ ಈ ತರ ಮಾರ್ಕ್ ಮಾಡ್ಕೊಂಡೆ. ನೋಡಿ ರೌಂಡ್ ನೆಕ್ ಮಾರ್ಕ್ ಮಾಡ್ಬೇಕಾದ್ರೆ ಎಷ್ಟು ಡೀಪ್ ಬರುತ್ತೆ ಈ ತರ ಡಬಲ್ ಫೋಲ್ಡ್ ಮಾಡ್ಕೊಂಡು, ಈ ಮೆಜರ್ಮೆಂಟ್ ಇಲ್ಲಿ ತಗೊಂಡು ನೀಟಾಗಿ ಹಿಂಗ್ ಸರ್ಕಲ್ ಆಗಿ ಮಾಡ್ಕೊಂಡು, ಅದಾದ್ಮೇಲೆ ಕತ್ರಿ ತಗೊಂಡು ಈ ತರ ಮಾಡ್ಕೊಂಡ್ರೆ ನಿಮ್ಗೆ ನೋಡಿ ಸರ್ಕಲ್ ತರ ಬಂದ್ಬಿಡ್ತದೆ ಅಷ್ಟೇ, ಅದೇನಿಲ್ಲ. ನೋಡಿ ಎಷ್ಟು ಸ್ಟಿಕ್ಕರ್ ತರ ರೌಂಡ್ ಆಗಿ ಬಂದಿದೆ ಅಷ್ಟೇ, ಅದೇನಿಲ್ಲ. ನೋಡಿ ಇಲ್ಲೆಲ್ಲ ಫಸ್ಟ್ ಹಿಂಗ್ ಓಪನ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡೋದ್ರೆ ಈ ಮಾರ್ಕ್ ಎರಡನ್ನ ಈ ತರ ಫೋಲ್ಡ್ ಮಾಡಿ ಈ ತರ ರೌಂಡ್ ಮಾಡ್ಕೊಂಡು ನಾನು ಇವಾಗ ಹೆಂಗಾಗ್ತೆ ಹಂಗೆ ಮಾರ್ಕ್ ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿ ಲೂಕ್ಸ್ ಬರುತ್ತೆ, ಇದನ್ನ ಕಟ್ ಮಾಡ್ಬಿಟ್ಟೆ. ಅದಾದ್ಮೇಲೆ ಇಲ್ಲಿ ಜಿಪ್ಪು ಬರುತ್ತೆ, ಜಿಪ್ಪಿಗೆ ಎಷ್ಟು ಬೇಕೋ ಅದನ್ನ ಓಪನ್ ಮಾಡ್ಕೊಂಡೆ. ಅದಾದ್ಮೇಲೆ ಎಷ್ಟು ಬರುತ್ತೆ ಇದು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ನೋಡಿ ಈ ತರ ಶೇಪ್ ನ ನಿಮ್ಗೆ ನೀಟಾಗಿ ನಮ್ಗೆ ಬರುತ್ತೆ. ಈ ತರ ಶೇಪು, ಇದು ಸರ್ಕಲ್ ಎಲ್ಲ ನೀಟಾಗಿ ಬರುತ್ತೆ. ಇಲ್ಲಿ ರೆಡಿ ಆದ್ಮೇಲೆ ಈ ತರ ಇಲ್ಲಿ 2 ಹುಕ್ಸ್ ಕೊಡ್ತೀನಿ, ಇಲ್ಲಿ ಜಿಪ್ ಕೊಡ್ತೀನಿ. ಇಲ್ಲೊಂದು ಹುಕ್ಸ್ ಕೊಟ್ಟಿದೆ ಅಂದ್ರೆ ನಮ್ಗೆ ನೀಟಾಗಿ ಬೋಟ್ ನೆಕ್ ಬ್ಯಾಕ್ ಜಿಪ್ಪು ಎಲ್ಲ ಬರುತ್ತೆ. ನೋಡಿ ಇದು ಅಷ್ಟೇ, ನಾನು ಹೇಳ್ದೆ ನಿಮ್ಗೆ ಇದು ಶೋಲ್ಡರ್ ಇಂಪಾರ್ಟೆಂಟು. ಇನ್ನೂ ಒಂದ್ಸರಿ ಚೆಕ್ ಮಾಡೋಣ. ನೋಡಿ 15.5 ಇದೆ. ನೋಡಿ 15 ರೆಡಿ ಆಗೋ ಅಷ್ಟರಲ್ಲಿ ಕರೆಕ್ಟಾಗಿ ಅಲ್ಲೊಂದು ಪಾಯಿಂಟ್ ಇಲ್ಲೊಂದು ಪಾಯಿಂಟ್ ಅಂದ್ರೆ ಕರೆಕ್ಟಾಗಿ 15 ಇಂಚ್ ಬರುತ್ತೆ. ನೋಡಿ ಇಲ್ಲಿ ಇದು
ನಾರ್ಮಲ್ ಆಗಿ ನಾವು ಬೋಟ್ನಿಕ್ಗಳಲ್ಲಿ ಈ ಇಲ್ಲಿಂದ ಈ ಪೋರ್ಷನ್ ಮೆಜರ್ಮೆಂಟ್ ತಗೋಬೇಕಾದ್ರೆ ಕಸ್ಟಮರ್ ಹತ್ರ ಒಬ್ಬೊಬ್ಬರಿಗೆ ಬೆನ್ನು ಹಿಂಗ್ ಬೆಂಡ್ ತರ ಇರುತ್ತೆ. ಈ ಪೋರ್ಷನ್ ತಗೋಬೇಕು ನೋಡಿ. ಇದು 15 ಇದೆ ಅಂದ್ರೆ ಅವ್ರಿಗೆ ಪರ್ಫೆಕ್ಟ್ ಆಗಿ ಕೂರುತ್ತೆ. ಒಬ್ಬೊಬ್ರು ಏನ್ ಮಾಡ್ತಾರೆ ಹಿಂಗ್ ಕಟ್ ಮಾಡ್ತಾರೆ, ಅವಾಗ ಇಲ್ಲೇನಾಗುತ್ತೆ ಟೈಟ್ ಆಗ್ಬಿಡುತ್ತೆ. ಇಲ್ಲ ಒಬ್ಬೊಬ್ರು ಏನ್ ಮಾಡ್ತಾರೆ ಇಲ್ಲಿ ತಗೊಂಡು ಹಿಂಗ್ ಹೋಗ್ಬಿಡ್ತಾರೆ. ಹಿಂಗೆ ಈ ಬಟ್ಟೆ ಏನಾಗುತ್ತೆ ಇಲ್ಲಿ ಮೇಲೆ ಎತ್ಕೊಂಡ್ಬಿಡುತ್ತೆ. ಅದಕ್ಕೆ ಏನದು ಈ ಮೆಜರ್ಮೆಂಟ್ ನಮ್ಗೆ ಇಂಪಾರ್ಟೆಂಟ್. ಈ ಮೆಜರ್ಮೆಂಟ್ ಕರೆಕ್ಟ್ ಆಗಿ ತಗೊಂಡು ಇಷ್ಟಕ್ಕೆ ತಗೊಂಡಿದೀವಿ ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ. ಇಲ್ಲಿ ಶೋಲ್ಡರ್ 15 ಇದ್ರೆ ಇಲ್ಲಿ 15 ಇರುತ್ತೆ. ಈ 15ಕ್ಕೆ ನಾವು ಕಟ್ ಮಾಡ್ಕೋಬೇಕು. ಒಬ್ಬೊಬ್ರು ಏನ್ ಮಾಡ್ತಾರೆ ನೋಡಿ ಇಲ್ಲಿ ಕಟ್ ಮಾಡ್ತಾರೆ, ಇಲ್ಲ ಇಲ್ಲಿ ಕಟ್ ಮಾಡ್ತಾರೆ. ಅವಾಗೆಲ್ಲ ಪ್ರಾಬ್ಲಮ್ಸ್ ಇಲ್ಲಿ ಲೂಸ್ ಆಗೋ ಕಾರಣ ಇದೆ. ಇದನ್ನೇನ್ ಮಾಡ್ತೀವಿ ಇಲ್ಲಿ ತಗೋಬೇಕು ನಾವು. ಇದನ್ನ ಬ್ಯಾಕ್ ಕ್ರಾಸ್ ಅಂತೀವಿ. ಈ ಬ್ಯಾಕ್ ಕ್ರಾಸ್ ನಾವು ಕೆಲವೊಂದು ಕಸ್ಟಮರ್ ಅಲ್ಲಿ ಬ್ಯಾಕ್ ಶೇಪ್ ನೋಡಿದ ತಕ್ಷಣ ಮೆಜರ್ಮೆಂಟ್ ತಗೋಬೇಕಾದ್ರೆ ನಂಗೆ ಡೌಟ್ ಬಂದ್ಬಿಡ್ತದೆ. ಅವಾಗ ಏನ್ ಮಾಡ್ತೇನೆ ಅಂದ್ರೆ ಈ ತರ ಬ್ಯಾಕ್ ಶೇಪ್ ತಗೊಂತೀನಿ. ಸೇಮ್ ಪೊಸಿಷನ್ ಅಲ್ಲಿ ಫ್ರಂಟ್ ಶೇಪ್ ತಗೊಂತೀನಿ. ಫ್ರಂಟ್ ಶೇಪ್ ಎಷ್ಟು ಬರ್ಬೋದು ಗೊತ್ತಾ? 14 ಕಾಲ್ ಬರ್ಬೋತೆ ಫ್ರಂಟ್ ಶೇಪ್. ನೋಡಿ ನನ್ ಮೆಜರ್ಮೆಂಟ್ ಪ್ರಕಾರ ನೋಡಿ ಫ್ರಂಟ್ ಶೇಪ್ ತೆಗ್ದಿದ್ದೀನಿ ಅದ್ರಲ್ಲಿ ನೋಡಿ, ಅದು ಅಷ್ಟೇ ಬರುತ್ತೆ. ಇಲ್ಲಿ ತೆಗೆದ್ಬಿಟ್ರೆ ಆತರ ಅವಾಗ ಏನಾಗುತ್ತೆ ಇಲ್ಲಿ ನೆಕ್ ಲೂಸ್ ಆಗೋದು ಅವೆಲ್ಲ ಬರಲ್ಲ. ಬೋಟ್ ನೆಕ್ ಸುಮಾರು ಪ್ರಾಬ್ಲಮ್ ಬರೋದು ನೋಡಿ. ಬೇರೆಯವ್ರು ಹಾಕೊಂಡಿದಾಗ ನೋಡಿ ಇಲ್ಲೆಲ್ಲ ಲೂಸ್ ಬರುತ್ತೆ. ಏನಕ್ಕೆ ಬರುತ್ತೆ ಅಂದ್ರೆ ನೋಡಿ ಇಲ್ಲಿ ಶೇಪ್, ನಾನು ಇಲ್ಲಿ ಶೇಪ್ ತೆಗಿತೀನಿ ಅವಾಗ ಎಷ್ಟಾಗುತ್ತೆ 14 ಇರುತ್ತೆ. 14 ಅವ್ರಿಗೆ 14 ಇರುತ್ತೆ ಅವ್ರಿಗೆ ಫ್ರಂಟ್ ಶೇಪ್. ಅವಾಗ ಕರೆಕ್ಟ್ ಆಗೇ ಬರುತ್ತೆ ನೋಡಿ. ಬ್ಯಾಕ್ 15 ಇದೆ, 15 ಬಂದಿದೆ. ನಿಮ್ಗೆ ಲೂಸ್ ಎಲ್ಲಿ ಬರುತ್ತೆ? ಯಾವ್ದೇ ಕಾರಣಕ್ಕೂ ಲೂಸ್ ಬರಲ್ಲ. ಲೂಸ್ ಬರೋ ಕಾರಣ ಇದೆ. ಇದು ಕರೆಕ್ಟ್ ಆಗಿ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಶೋಲ್ಡರು, ಈ ಬ್ಯಾಕ್ ಕ್ರಾಸು, ಈ ಹಾರ್ಮೋಲ್, ಈ 3 ಕರೆಕ್ಟ್ ಆಗಿ ಬಂದಿದೆ ಅಂದ್ರೆ ಯಾವ್ದೇ ಕಾರಣಕ್ಕೂ ನಿಮ್ಗೆ ಇಲ್ಲಿ ರಿಂಕಲ್ಸ್ ಬರಲ್ಲ, ಶೋಲ್ಡರ್ ಡ್ರೂಪ್ ಆಗಲ್ಲ, ನೆಕ್ ಲೂಸ್ ಬರಲ್ಲ. ಇದು ಬೋಟ್ ನೆಕ್ ನ ಮಾಹಿತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಇನ್ನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಒಳ್ಳೆ ವಿಡಿಯೋ ಮಾಡ್ತೀನಿ. ಅದೇ ರೀತಿ ನಮ್ಗೆ ಇಷ್ಟೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಚೆನ್ನಾಗಿ ಹೇಳ್ಕೊಟ್ಟಿರೋದಕ್ಕೆ ನೀವು ಮಾಡ್ಬೇಕಾಗಿರೋದು ನನ್ಗೇನಿಲ್ಲ, ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ವಿಡಿಯೋನ ಎಲ್ಲರಿಗೂ ತಲುಪೋ ತರ ಮಾಡಿ ಸಾಕು. ಎಲ್ಲರೂ ಕಲಿಬೇಕು ಅನ್ನೋದೇ ನನ್ನ ಉದ್ದೇಶ. ಎಷ್ಟು ನೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಇಷ್ಟೇ ನನಗೆ ಖುಷಿ ಕೊಡ್ಬೇಕು ಅಂದ್ರೆ ನೀವು ಮಾಡ್ಬೇಕಾದ್ರೆ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೋಸ್ಕರ ಖುಷಿ ನನಗೇನೋ ಬೇಡ. ನಾನು ಮುಂದೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತಂದ್ರೆ ನೀವು ಮಾಡ್ಬೇಕಾದ್ರೆ ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗ್ಲೂ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿರ್ತೀನಿ ಅಂತ ಈ ವಿಡಿಯೋ ಮುಖಾಂತರ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ಡನ್.